ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಪಿಸಿಯಲ್ಲಿ SMPS ಅನ್ನು ಹೇಗೆ ಇನ್ಸ್ಟಾಲ್ ಮತ್ತು ಟೆಸ್ಟ್ ಮಾಡುವುದು ಎಂದು ನಾವು ಕಲಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು ಕಲಿಯುವುದು: 1. ನೀಡಿರುವ ಪಿಸಿಯಲ್ಲಿ SMPS ಯೂನಿಟ್ ಇನ್ಸ್ಟಾಲ್ ಮತ್ತು ಟೆಸ್ಟ್. 2. ಪಿಸಿಯಲ್ಲಿ ಪವರ್ ಮಾಡಿ ಮತ್ತು ಅದರ ಕೆಲಸದ ಪರಿಸ್ಥಿತಿಯನ್ನು ಪರಿಶೀಲಿಸಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ಸಂಗ್ರಹಿಸೋಣ. ಟ್ರೈನೀಸ್ ಟೂಲ್ ಕಿಟ್, ಡಿಜಿಟಲ್ ಮಲ್ಟಿಮೀಟರ್, ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ, ಪೇರಿ ವಿತ್ ಆಲ್ ಪೆರಿಫೆರಲ್ಸ್. ಕಂಪ್ಯೂಟರ್ನ ಸಿಪಿಯುನಲ್ಲಿ SMPSನ ಇಂಪಾರ್ಟೆನ್ಸ್ ಅನ್ನು ನಾವು ಚರ್ಚಿಸೋಣ. ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಕಂಪ್ಯೂಟರ್ನ ಸಿಪಿಯುನಲ್ಲಿ ಕ್ರಿಟಿಕಲ್ ಕಾಂಪೊನೆಂಟ್. SMPS ನಿಯಂತ್ರಕ ಔಟ್ಪುಟ್ ವೋಲ್ಟೇಜ್ ಅನ್ನು ಕಂಪ್ಯೂಟರ್ನ ಕಾಂಪೊನೆಂಟ್ ಸ್ಥಿರವಾದ ವಿದ್ಯುತ್ ವಿತರಣೆಯನ್ನು ಖಾತ್ರಿಗೊಳಿಸುತ್ತದೆ. ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳನ್ನು ಹಾನಿಗೊಳಿಸಬಹುದಾದ ವೋಲ್ಟೇಜ್ ಏರಿಳಿತಗಳನ್ನು ತಡೆಗಟ್ಟಲು ಈ ಸ್ಥಿರತೆ ಅತ್ಯಗತ್ಯ. ಸಾಂಪ್ರದಾಯಿಕ ರೇಖೀಯ ವಿದ್ಯುತ್ ಸರಬರಾಜುಗಳಿಗೆ ಹೋಲಿಸಿದರೆ SMPS ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದು AC ಪವರ್ ಅನ್ನು ಮೈನ್ನಿಂದ ಕಡಿಮೆ ವೋಲ್ಟೇಜ್ DC ಪವರ್ಗೆ ಹೆಚ್ಚು ಪರಿಣಾಮಕಾರಿಯಾಗಿ ಪರಿವರ್ತಿಸುತ್ತದೆ. ಶಕ್ತಿಯ ತ್ಯಾಜ್ಯ ಮತ್ತು ಶಾಖ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಸೂಕ್ಷ್ಮ ಕಂಪ್ಯೂಟರ್ ಘಟಕಗಳಿಗೆ ಸ್ಥಿರವಾದ ವಿದ್ಯುತ್ ವಿತರಣೆಯನ್ನು ನಿರ್ವಹಿಸಲು ಈ ದಕ್ಷತೆಯು ನಿರ್ಣಾಯಕವಾಗಿದೆ. ಸಿಪಿಯುನ ಸೈಡ್ ಕವರ್ ಅನ್ನು ತೆಗೆದುಹಾಕಿ ಅಥವಾ ಸ್ಲೈಡ್ ಮಾಡಿ. ಸೈಡ್ ಪ್ಯಾನಲ್ ಅನ್ನು ತೆಗೆದುಹಾಕುವುದರೊಂದಿಗೆ ನಿಮ್ಮ ಕಂಪ್ಯೂಟರ್ನ ಆಂತರಿಕ ಕಂಪ್ಯೂಟರ್, ಮದರ್ಬೋರ್ಡ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ವಿಸ್ತರಣೆ ಕಾರ್ಡ್ಗಳು, ಕೂಲಿಂಗ್ ಫ್ಯಾನ್, ಕೇಬಲ್ಗಳು ಮತ್ತು ಕನೆಕ್ಟರ್ಗಳನ್ನು ನೀವು ನೋಡಲು ಸಾಧ್ಯವಾಗುತ್ತದೆ. ಸಿಪಿಯುನಲ್ಲಿ SMPSನ ಸ್ಥಳವನ್ನು ಗುರುತಿಸಿ. SMPS ಸಾಮಾನ್ಯವಾಗಿ ಕೇಸ್ನ ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿ ಹಿಂಭಾಗದಲ್ಲಿ ಇರುತ್ತದೆ. ಇದು ಪವರ್ ಕಾರ್ಡ್ ಕಂಪ್ಯೂಟರ್ಗೆ ಪ್ಲಗ್ ಮಾಡುವ ಲೋಹದ ಪೆಟ್ಟಿಗೆಯಾಗಿದೆ. ಟೆಸ್ಟೆಡ್ SMPS ಅನ್ನು ತೆಗೆದುಕೊಳ್ಳಿ ಮತ್ತು SMPS ಇನ್ಪುಟ್ ಪವರ್ ಸಾಕೆಟ್ ಸಿಪಿಯುನ ಹಿಂಭಾಗದಲ್ಲಿ ಬರುವಂತೆ ಅದನ್ನು ಸರಿಪಡಿಸಿ. ಅದನ್ನು ಸ್ಥಳದಲ್ಲಿ ಎಚ್ಚರಿಕೆಯಿಂದ ತಿರುಗಿಸಿ. ಅದನ್ನು ಸುರಕ್ಷಿತವಾಗಿ ಜೋಡಿಸಲಾಗಿದೆ, ಆದರೆ ಅತಿಯಾಗಿ ಬಿಗಿಗೊಳಿಸಲಾಗಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಮುಖ್ಯ ವಿದ್ಯುತ್ ಕನೆಕ್ಟರ್ ಅನ್ನು ಗುರುತಿಸಿ. SMPSನಿಂದ ಮದರ್ಬೋರ್ಡ್ಗೆ ಮುಖ್ಯ ಪವರ್ ಕನೆಕ್ಟರ್ ಸಾಮಾನ್ಯವಾಗಿ ಅನೇಕ ಪಿನ್ಗಳೊಂದಿಗೆ ದೊಡ್ಡದಾದ ಆಯತಾಕಾರದ ಪ್ಲಗ್ ಆಗಿದೆ. ಇದು ಸಾಮಾನ್ಯವಾಗಿ ಮದರ್ಬೋರ್ಡ್ನಲ್ಲಿ CPU ಸಾಕೆಟ್ ಬಳಿ ಇದೆ. SMPSನಿಂದ ಮುಖ್ಯ ಪವರ್ ಕನೆಕ್ಟರ್ ಅನ್ನು ಮದರ್ಬೋರ್ಡ್ನಲ್ಲಿ ಅನುಗುಣವಾದ ಸಾಕೆಟ್ನೊಂದಿಗೆ ಜೋಡಿಸಿ. ಕನೆಕ್ಟರ್ ಅದರ ಪ್ರಕಾರ ಮತ್ತು ಪಿನ್ಗಳ ಜೋಡಣೆಯಿಂದಾಗಿ ಒಂದು ದೃಷ್ಟಿಕೋನದಲ್ಲಿ ಮಾತ್ರ ಹೊಂದಿಕೊಳ್ಳಬೇಕು. ಕನೆಕ್ಟರ್ ಅನ್ನು ಸಂಪೂರ್ಣವಾಗಿ ಕುಳಿತುಕೊಳ್ಳುವವರೆಗೆ ದೃಢವಾಗಿ ಸ್ಥಳದಲ್ಲಿ ತಳ್ಳಿರಿ. ಡ್ರೈವ್ಗಳು, ಗ್ರಾಫಿಕ್ಸ್ ಕಾರ್ಡ್ಗಳು ಮತ್ತು ಕೇಸ್ ಫ್ಯಾನ್ಗಳಂತಹ ಇತರ ಪವರ್ ಕಂಪ್ಯೂಟರ್ ಅನ್ನು ಸಂಪರ್ಕಿಸಲು SMPS ಹೆಚ್ಚುವರಿ ಕೇಬಲ್ಗಳನ್ನು ಹೊಂದಿರುತ್ತದೆ. ಈ ಕೇಬಲ್ಗಳು ವಿಶಿಷ್ಟವಾಗಿ ನಿರ್ದಿಷ್ಟ ಆಕಾರಗಳನ್ನು ಹೊಂದಿರುವ ಕನೆಕ್ಟರ್ಗಳನ್ನು ಹೊಂದಿದ್ದು ಅವು ಶಕ್ತಿಯುತ ಸಾಧನಗಳಲ್ಲಿ ಪೋರ್ಟ್ಗಳನ್ನು ಹೊಂದಿಸುತ್ತವೆ. ಹಾರ್ಡ್ ಡಿಸ್ಕ್ ಡ್ರೈವ್ಗಳು ಅಥವಾ ಘನ ಸ್ಥಿತಿಯ ಡ್ರೈವ್ಗಳು. ಯಾವುದೇ ಸಾಟಾ ಡ್ರೈವ್ಗಳಿಗೆ SMPSನಿಂದ ಸಾಟಾ ಪವರ್ ಕೇಬಲ್ ಅನ್ನು ಸಂಪರ್ಕಿಸಿ. SMPSನಿಂದ ಬಾಹ್ಯ ವಿದ್ಯುತ್ ಕೇಬಲ್ನಲ್ಲಿ ಕೂಲಿಂಗ್ ಫ್ಯಾನ್ನಿಂದ ಅನುಗುಣವಾದ ಕನೆಕ್ಟರ್ಗೆ ಕನೆಕ್ಟರ್ ಅನ್ನು ಹೊಂದಿಸಿ. ಜೋಡಣೆ ಸರಿಯಾಗಿದೆಯೇ ಮತ್ತು ಪಿನ್ಗಳು ಸರಿಯಾಗಿ ಹೊಂದಿಕೆಯಾಗುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲ ಕೇಬಲ್ಗಳು ಸಂಪರ್ಕಗೊಂಡ ನಂತರ ಕೇಸ್ನೊಳಗೆ ಯಾವುದೇ ಸಡಿಲವಾದ ಕೇಬಲ್ಗಳನ್ನು ಸಂಘಟಿಸಲು ಮತ್ತು ಸುರಕ್ಷಿತಗೊಳಿಸಲು ಕೇಬಲ್ ಸಂಬಂಧಗಳನ್ನು ಬಳಸಿ. ಇದು ಗಾಳಿಯ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಕೇಬಲ್ಗಳು ಇತರ ಕಂಪ್ಯೂಟರ್ ಹಸ್ತಕ್ಷೇಪ ಮಾಡುವುದನ್ನು ತಡೆಯುತ್ತದೆ. ಎಲ್ಲ ಕೇಬಲ್ಗಳು ಸರಿಯಾಗಿ ಸಂಪರ್ಕಗೊಂಡಿವೆ ಮತ್ತು
ಸುರಕ್ಷಿತವಾಗಿರುವುದನ್ನು ಖಾತ್ರಿಪಡಿಸಿಕೊಂಡ ನಂತರ ಸೈಡ್ ಪ್ಯಾನೆಲ್ಗಳನ್ನು ಪುನಃ ಜೋಡಿಸುವ ಮೂಲಕ ಮತ್ತು ಸ್ಕ್ರೂಗಳನ್ನು ಬಿಗಿಗೊಳಿಸುವ ಮೂಲಕ CPU ಕೇಸನ್ನು ಮುಚ್ಚಿ. ಚೆಕಿಂಗ್ ದ ವರ್ಕಿಂಗ್ ಕಂಡೀಷನ್ ಆಫ್ PC ವಿತ್ ಪವರ್ ಆನ್. ಪವರ್ ಕಾರ್ಡ್ನಲ್ಲಿ ಪ್ಲಗ್ ಮಾಡುವ ಮೊದಲು SMPSನ ಹಿಂಭಾಗದಲ್ಲಿರುವ ಪವರ್ ಸ್ವಿಚ್ ಆಫ್ ಸ್ಥಾನದಲ್ಲಿದೆಯೆಂದು ಖಚಿತಪಡಿಸಿಕೊಳ್ಳಿ. SMPSನಲ್ಲಿ ನೀವು ಪವರ್ ಇನ್ಪುಟ್ ಸಾಕೆಟ್ ಅನ್ನು ಕಾಣಬಹುದು. ಇದು ಸಾಮಾನ್ಯವಾಗಿ ಕಂಪ್ಯೂಟರ್ ಹಿಂಭಾಗದ ಫಲಕದಲ್ಲಿದೆ. ಇದು ಸಾಮಾನ್ಯವಾಗಿ ಪ್ರಮಾಣಿತ 3 ಭಾಗದ ಸಾಕೆಟ್ ಆಗಿದೆ. ನಿಮ್ಮ ಕಂಪ್ಯೂಟರ್ ಅಥವಾ ಯಾವುದೇ ಪ್ರಮಾಣಿತ ಕಂಪ್ಯೂಟರ್ ಪವರ್ ಕಾರ್ಡ್ನೊಂದಿಗೆ ಬಂದ ಪವರ್ ಕಾರ್ಡ್ ತೆಗೆದುಕೊಳ್ಳಿ. ಇದು ಒಂದು ತುದಿಯಲ್ಲಿ ಪ್ಲಗ್ ಮತ್ತು ಇನ್ನೊಂದು ತುದಿಯಲ್ಲಿ 3 ಮುಖದ ಕನೆಕ್ಟರ್ ಅನ್ನು ಹೊಂದಿರಬೇಕು. ಸುರಕ್ಷಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ನೀವು ಸೌಮ್ಯವಾದ ಒತ್ತಡವನ್ನು ಅನ್ವಯಿಸಬೇಕಾಗಬಹುದು. ಪವರ್ ಕಾರ್ಡ್ನ ಪವರ್ ಇನ್ನೊಂದು ತುದಿಯನ್ನು ತೆಗೆದುಕೊಂಡು ಅದನ್ನು ಸ್ಟ್ಯಾಂಡರ್ಡ್ ಪವರ್ ಔಟ್ಲೆಟ್ಗೆ ಪ್ಲಗ್ ಮಾಡಿ. ಪವರ್ ಔಟ್ಲೆಟ್ ಸರಿಯಾಗಿ ಗ್ರೌಂಡ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ SMPSಗೆ ಸೂಕ್ತವಾದ ವೋಲ್ಟೇಜ್ ಅನ್ನು ಒದಗಿಸುತ್ತದೆ. ಸಾಮಾನ್ಯವಾಗಿ 220 ವೋಲ್ಟ್ 50 ಹರ್ಟ್ಸ್ AC ಪೂರೈಕೆ. MPSನಲ್ಲಿ ಮುಖ್ಯ ಸ್ವಿಚ್ ಮತ್ತು ಪವರ್ ಸ್ವಿಚ್ ಅನ್ನು ಆನ್ ಮಾಡಿ ಮತ್ತು ಅದನ್ನು ಆನ್ ಸ್ಥಾನಕ್ಕೆ ತಿರುಗಿಸಿ. ನೀವು ಕಂಪ್ಯೂಟರ್ನಲ್ಲಿ ಪವರ್ ಮಾಡಿದಾಗ ಕೇಸ್ನೊಳಗಿನ ಫ್ಯಾನ್ಗಳು ಸ್ವಿಚ್ ಆಫ್ ಆಗುವುದನ್ನು ಮತ್ತು ಯಾವುದೇ ಆಪ್ಟಿಕಲ್ ಅಥವಾ ಹಾರ್ಡ್ ಡ್ರೈವ್ಗಳು ಆನ್ ಆಗುವುದನ್ನು ಆಲಿಸಿ. SMPS ಕಂಪ್ಯೂಟರ್ ವಿದ್ಯುತ್ ಸರಬರಾಜು ಮಾಡುತ್ತಿದೆ ಎಂಬುದಕ್ಕೆ ಇವು ಸೂಚಕಗಳಾಗಿವೆ. ನಿಮ್ಮ ಕಂಪ್ಯೂಟರ್ ಮಾನಿಟರ್ಗೆ ಸಂಪರ್ಕಗೊಂಡಿದ್ದರೆ ಅದು ಗ್ರಾಫಿಕ್ಸ್ ಕಾರ್ಡ್ನಿಂದ ಅಥವಾ ಬೋರ್ಡ್ ಗ್ರಾಫಿಕ್ಸ್ನಿಂದ ಸಂಕೇತವನ್ನು ಸ್ವೀಕರಿಸುತ್ತದೆಯೇ ಎಂದು ನೋಡಲು ಪ್ರದರ್ಶನವನ್ನು ಗಮನಿಸಿ. ಖಾಲಿ ಪರದೆಯು SMPS ಅಥವಾ ಇತರ ಕಂಪ್ಯೂಟರ್ ಸಮಸ್ಯೆಯನ್ನು ಸೂಚಿಸುತ್ತದೆ. ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡಬೇಕೆಂದು ಕಲಿತಿದ್ದೇವೆ. ನೀಡಿರುವ PCಯಲ್ಲಿ SMPS ಯೂನಿಟ್ ಸ್ಥಾಪಿಸಿ ಮತ್ತು ಪರೀಕ್ಷಿಸಿ. PCಯನ್ನು ಆನ್ ಮಾಡಿ ಮತ್ತು ಅದರ ಕೆಲಸದ ಸ್ಥಿತಿಯನ್ನು ಪರಿಶೀಲಿಸಿ. ಇದು ವ್ಯಾಯಾಮವನ್ನು ಮುಕ್ತಾಯಗೊಳಿಸುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.